ಸೊ ಜಸ್ಟ್ ಒಂದು ಸ್ಮಾಲ್ ನಾವು ನಿನ್ನೆ ಅರ್ಚಾ ವಿಗ್ರಹದ ಸ್ಪರ್ಶ, ಶ್ರೀ ವಿಗ್ರಹ ದರ್ಶನ, ಆರತಿ ಮತ್ತಿತರ ಉತ್ಸವಗಳು ಇವುಗಳನ್ನ ನಾವು ಇದು ಮಾಡಿದ್ವಿ. ಆಮೇಲೆ 10ನೇ ಅಧ್ಯಾಯದಲ್ಲಿ ಶ್ರವಣವನ್ನ ಪೂರ್ಣಗೊಳಿಸಿದ್ದೇವೆ. ಸೊ ಪ್ರಭುವ ಕರುಣೆಯ ಪ್ರತೀಕ್ಷೆ ಇದನ್ನ ನಾವು ಇವತ್ತು ಚರ್ಚೆ ಮಾಡಿ. ಸೊ ಯಾರಾದ್ರೂ ಓದ್ತೀರಾ? ಪ್ರಭು ಕರುಣೆಯ ಪ್ರತೀಕ್ಷೆ. ನಾನು ಓದ್ಲಾ ಪ್ರಭು? ಹೌದು. ಇಲ್ಲ ಪ್ರಭುಪಾದ. ಪ್ರಭು ಕರುಣೆಯ ಪ್ರತೀಕ್ಷೆ ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ 14ನೇ ಅಧ್ಯಾಯ ಶ್ಲೋಕ 8 ಹೀಗೊಂದು ವಚನವಿದೆ. ಪ್ರಿಯ ಪ್ರಭುವೆ, ತನ್ನ ಪೂರ್ವದ ದುಷ್ಕರ್ಮಗಳ ಫಲವನ್ನು ಅನುಭವಿಸುತ್ತಾ ಹಾಗೂ ಹೃದಯಪೂರ್ವಕವಾಗಿ ನಿನಗೆ ನಮಸ್ಕರಿಸುತ್ತಾ ನಿನ್ನ ಅವ್ಯಾಜ ಕರುಣಾದೃಷ್ಟಿಯು ತನ್ನ ಮೇಲೆ ಬೀಳಲೆಂದು ಅವಿರತವಾಗಿ ನಿರೀಕ್ಷಿಸುತ್ತಿರುವ ವ್ಯಕ್ತಿಯು ನಿಜಕ್ಕೂ ಮುಕ್ತಿ ಪಡೆಯಲು ಅರ್ಹನು, ಏಕೆಂದರೆ ಅದು ಅವನ ಹಕ್ಕಾಗಿದೆ. ಶ್ರೀಮದ್ ಭಾಗವತದ ಮೇಲಿನ ಹೇಳಿಕೆಯು ಎಲ್ಲಾ ಭಕ್ತರಿಗೂ ಮಾರ್ಗದರ್ಶಿಯಾಗಬೇಕು. ಭಕ್ತನು ತನ್ನ ಪೂರ್ವದ ದುಷ್ಕೃತ್ಯಗಳಿಗೆ ತತ್ಕ್ಷಣದ ಪರಿಹಾರವನ್ನು ನಿರೀಕ್ಷಿಸಬಾರದು. ಅಂತಹ ಪ್ರತಿಫಲಗಳಿಂದ ಯಾವ ಬುದ್ಧಿಜೀವಿಯೂ ಮುಕ್ತನಲ್ಲ, ಏಕೆಂದರೆ ಐಹಿಕ ಬದುಕೆಂಬುದು ಮುಂದುವರಿದ ಯಾತನೆ ಅಥವಾ ಪೂರ್ವದ ಚಟುವಟಿಕೆಗಳ ಫಲಾನುಭವವಾಗಿದೆ. ವ್ಯಕ್ತಿಯು ಅವನ ಲೌಕಿಕ ಕಾರ್ಯಗಳನ್ನು ಮುಗಿಸಿಕೊಂಡನೆಂದರೆ ಮುಂದೆ ಪುನರ್ಜನ್ಮವಿಲ್ಲ. ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗ ಮಾತ್ರ ಇದು ಸಾಧ್ಯವಾಗುತ್ತದೆ, ಏಕೆಂದರೆ ಕೃಷ್ಣ ಪ್ರಜ್ಞಾ ಕಾರ್ಯ ಚಟುವಟಿಕೆಗಳು ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ವ್ಯಕ್ತಿಯು ಕೃಷ್ಣ ಪ್ರಜ್ಞಾ ಚಟುವಟಿಕೆಗಳಲ್ಲಿ ಸಿದ್ಧಿ ಪಡೆದನೆಂದರೆ ಈ ಐಹಿಕ ಜಗತ್ತಿನಲ್ಲಿ ಮರುಹುಟ್ಟು ಪಡೆಯುವುದಿಲ್ಲ. ಪೂರ್ವ ಕರ್ಮ ಫಲಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿಲ್ಲದ ಭಕ್ತನು ಕೃಷ್ಣ ಪ್ರಜ್ಞೆಯಲ್ಲಿ ಗಂಭೀರವಾಗಿ ಮುನ್ನಡೆಯಬೇಕು. ಅನೇಕ ಎಡರು ತೊಡರುಗಳು ಎದುರಾದರೂ ಅದನ್ನು ದಾಟಿ ಮುಂದುವರಿಯುತ್ತಿರಬೇಕು. ಪ್ರತಿಬಂಧಕಗಳು ಎದುರಾದಾಗ ಭಕ್ತನು ಕೃಷ್ಣನನ್ನು ಸ್ಮರಿಸಬೇಕು, ಅವನ ಕರುಣೆಯನ್ನು ನಿರೀಕ್ಷಿಸಬೇಕು. ಇರುವ ಪರಿಹಾರವೆಂದರೆ ಇದೊಂದೇ. ಭಕ್ತನು ಈ ನೆಲೆಯಲ್ಲಿ ದಿನಗಳೆದರೆ ಅವನು ಪ್ರಭುಧಾಮಕ್ಕೆ ಉನ್ನತಿ ಪಡೆಯುವುದು ನಿಶ್ಚಯ. ಇಂತಹ ಕಾರ್ಯಗಳಿಂದ ಭಗವಂತನ ಸಾಮ್ರಾಜ್ಯ ಪ್ರವೇಶಕ್ಕೆ ಹಕ್ಕನ್ನು ಗಳಿಸುತ್ತಾನೆ. ಇದನ್ನು ದಯಾಭಾಕ್ ಎನ್ನುವ ಶಬ್ದವು ಸೂಚಿಸುತ್ತದೆ. ಮಗನು ತಂದೆಯ ಆಸ್ತಿಯ ನ್ಯಾಯಸಮ್ಮತ ವಾರಸುದಾರ ಎಂಬುದನ್ನು ದಾಯಭಾಕ್ ಪದವು ಸೂಚಿಸುತ್ತದೆ. ಅದೇ ರೀತಿ ಕೃಷ್ಣ ಪ್ರಜ್ಞಾ ಕಾರ್ಯಗಳನ್ನು ಮಾಡುವಲ್ಲಿ ಎಲ್ಲಾ ಬಗೆಯ ಸಂಕಷ್ಟಗಳನ್ನು ಎದುರಿಸಲು ಸಿದ್ಧನಾಗಿರುವ ಭಕ್ತನು ದಿವ್ಯಧಾಮವನ್ನು ಪ್ರವೇಶಿಸಲು ನ್ಯಾಯಸಮ್ಮತವಾಗಿ ಅರ್ಹನಾಗುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಸೊ ತುಂಬಾ ಇಂಪಾರ್ಟೆಂಟ್ ಇದು. ತತ್ತೇನು ಕಂಪ ಸುಸಮೀಕ್ಷಮಾಣೋ ಭುಂಜಾನ ಏವಾತ್ಮ ತದಾ ವಿಪಾಕಂ ತದ್ವಾಗ್ವಪೂರ್ಭಿರ್ವಿದಧಾಂ ನಮಸ್ತೆ ಜೀವೇತಯೋ ಮುಕ್ತ ಪದೇ ಸದಾಯ ಭಾಗ. ಕೆಲವೊಂದ್ಸಾರಿ ಭಕ್ತರಿಗೆ ಸಂಶಯ ಬರ್ತದೆ, ನಿಜವಾಗಿಯೂ ನಾವು ಈ ಭಕ್ತಿ ಸೇವೆಯಲ್ಲಿ ಯಶಸ್ವಿ ಆಗ್ತೀವ? ಇಷ್ಟೊಂದು ಸಮಸ್ಯೆಗಳಿದ್ದಾವೆ, ಇಷ್ಟೊಂದು ಎಡರು ತೊಡರುಗಳಿದ್ದಾವೆ, ಹೇಗೆ ನಾವು ಇದನ್ನ ನಿಭಾಯಿಸಬಹುದು? ಸೊ ಅದಕ್ಕೆ ಬ್ರಹ್ಮನ ಈ ಪ್ರಾರ್ಥನೆ ತುಂಬಾ ನಮಗೆ ಉತ್ಸಾಹ, ಧೈರ್ಯ, ನಿಶ್ಚಯವನ್ನ ಕೊಡ್ತದೆ. ಇದರಲ್ಲಿ ಬ್ರಹ್ಮ ಹೇಳ್ತಾರೆ, ತತ್ತೇನು ಕಂಪಾಸು ಸಮೀಕ್ಷಮಾಣೋ ಭುಂಜಾನ ಏವಾತ್ಮ ತದಾ ವಿಪಾಕಂ. ನಾನು ಪ್ರಸ್ತುತ ಸ್ಥಿತಿಯಲ್ಲಿ ಎದುರಿಸುತ್ತಿರುವ ಎಲ್ಲಾ ಕಷ್ಟ, ಕಾರ್ಪಣ್ಯಗಳು, ಹಿನ್ನಡೆಗಳು, ವಿಫಲತೆಗಳು, ಇವಕ್ಕೆಲ್ಲದಕ್ಕೂ ಬೇರೆ ಯಾರು ಕಾರಣ ಅಲ್ಲ, ನಾನೇ ಕಾರಣ. ಇವುಗಳನ್ನ ಭಗವಂತನ ಕೃಪೆಯಿಂದ ನನಗೆ ಅತ್ಯಂತ ಕಡಿಮೆ ಒಂದು
ಪ್ರಮಾಣದಿಂದ ನನಗೆ ಅದರ ಚುರುಕು ಮುಟ್ಟಿಸ್ಲಾಕಾಗ್ತದೆ. ಯಾಕಂದ್ರೆ ನಾನು ಮತ್ತೆ ಭಕ್ತಿಯನ್ನ ಬಿಡಬಾರದು ಅಂತ. ಇದು ಭಗವಂತನ ಅವ್ಯಾಜ ಕರುಣೆ ನನ್ನ ಮೇಲೆ. ತತ್ತೇನು ಕಂಪ ಅನುಕಂಪ ಸುಸಮೀಕ್ಷ ಮಾಡೋ. ನನ್ನ ಭಕ್ತ ಹೇಗಾದ್ರೂ ಮಾಡಿ ತನ್ನ ಭಕ್ತಿಯನ್ನ ಮುಂದುವರಿಸಬೇಕು ಅನ್ನೋ ಒಂದು ಕರುಣೆಯಿಂದ ಭಗವಂತ ಈ ನನ್ನ ಎಲ್ಲ ವಿಫಲತೆಗಳ ಒಂದು ಚುರುಕನ್ನ ನನಗೆ ಮುಟ್ಟಿಸ್ತಾ ಇದ್ದಾನೆ. ಇದಕ್ಕೆಲ್ಲ ನಾನೇ ಕಾರಣ. ಮಾಡಿರುವ ಒಂದು ಪಾಪಗಳ ಹೊರೆ ಬಹಳಷ್ಟಿದೆ. ಭುಂಜಾನ ಏವಾತ್ಮ ತದಾ ವಿಪಾಕಂ ತದ್ವಾಗ್ವಪುರ್ಭೀರ್ ವಿದಧಾಂ ನಮಸ್ತೆ. ಒಬ್ಬ ಭಕ್ತ ಇದನ್ನ ಅರಿತುಕೊಂಡು ಒಪ್ಪಿಕೊಂಡು ತನ್ನ ಮಾತು, ತನ್ನ ಹೃದಯ, ತನ್ನ ಮನಸ್ಸು ಮತ್ತು ಶರೀರದಿಂದ ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಕೃಷ್ಣ, ನನಗೆ ನೀನ್ ಮಾಡ್ತಾ ಇರೋ ಉಪಕಾರದಿಂದ ನಾನು ಒಂದು ದಿವಸ ಈ ಭೌತಿಕ ಬಂಧನದಿಂದ ಹೊರಗಡೆ ಬರ್ತೇನೆ. ನಿನ್ನ ಕರುಣೆಯ ಆಸರೆಯನ್ನ ನಾನು ತೆಗೆದುಕೊಳ್ತೇನೆ ಅಂತ ಆ ಭಕ್ತ ಇವೆಲ್ಲವನ್ನು ಸಹನೆಯಿಂದ ಅನುಭವಿಸುತ್ತಾ ದಿಟ್ಟ ಹೆಜ್ಜೆಯನ್ನ ಮುಂದೆ ಇಡ್ತಾನೋ ಅಂತಹ ಭಕ್ತ ತದ್ವಾಗ್ವಪುರ್ಭೀರ್ ವಿದಧಾಂ ನಮಸ್ತೆ, ತದ್ವಾಗ್ವಪುರ್ಭೀರ್ ವಿದಧಾಂ ನಮಸ್ತೆ ಜೀವೇತ ಯೋ ಮುಕ್ತ ಪದೇ ಸದಾಯ ಭಾವ. ಅವನು ಈ ಭೌತಿಕ ಜಗತ್ತಿನಲ್ಲಿ ಇರುವಾಗಲೇ ಮುಕ್ತಿಗೆ ಅರ್ಹನಾಗ್ತಾನೆ. ಹೇಗೆ ತಂದೆಯ ಆಸ್ತಿಗೆ ಅವನ ಮಗ ಯಾವುದೇ ಒಂದು ಪ್ರಯತ್ನವಿಲ್ಲದೆ ಅರ್ಹನಾಗ್ತಾನೋ, ಹಾಗೆ ಆ ಭಕ್ತ ಮರಳಿ ಗೋಲೋಕ ಧಾಮದಲ್ಲಿ ತನ್ನ ರಿಸರ್ವೇಶನ್, ಸೀಟ್ ರಿಸರ್ವೇಶನ್ ಅದನ್ನ ಪಡ್ಕೊಳ್ತಾನೆ ವಿದೌಟ್ ಎನಿ ಎಫರ್ಟ್. ದಾಯ ಭಾಗ್ ಮೀನ್ಸ್ ಇಟ್ ಇಸ್ ಲೈಕ್ ಪಿತ್ರಾರ್ಜಿತ. ತಂದೆ ಅವನಿಗೆ ಎಲ್ಲ ಮಾಡಿಟ್ಟಿದ್ದಾನೆ, ಮಗ ಜಸ್ಟ್ ಅದನ್ನ ಸ್ವೀಕಾರ ಮಾಡಬೇಕಷ್ಟೆ. ಸೊ ಇದು ನಮ್ಮೆಲ್ಲ ಭಕ್ತರಿಗೆ ಅವಕಾಶ. ನಾವು ಮಾಡಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್ ಸೆಂಟೆನ್ಸ್ ಇಲ್ಲಿ ಒಂದಿದೆ. ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗ ಮಾತ್ರ ಇದು ಸಾಧ್ಯವಾಗುತ್ತದೆ. ಏಕೆಂದರೆ ಕೃಷ್ಣ ಪ್ರಜ್ಞಾ ಕಾರ್ಯ ಚಟುವಟಿಕೆಗಳು ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ವ್ಯಕ್ತಿಯು ಕೃಷ್ಣ ಪ್ರಜ್ಞಾ ಚಟುವಟಿಕೆಗಳಲ್ಲಿ ಸಿದ್ಧಿ ಪಡೆದನೆಂದರೆ ಈ ಐಹಿಕ ಜಗತ್ತಿನಲ್ಲಿ ಮರುಹುಟ್ಟು ಪಡೆಯುವುದಿಲ್ಲ. ಪೂರ್ವ ಕರ್ಮ ಫಲಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿಲ್ಲದ ಭಕ್ತನು ಕೃಷ್ಣ ಪ್ರಜ್ಞೆಯಲ್ಲಿ ಗಂಭೀರವಾಗಿ ಮುನ್ನಡೆಯಬೇಕು. ನಮಗೆ ಬೇರೆ ಯಾರು ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ, ನಮ್ಮನ್ನು ನಾವೇ ಸರ್ಟಿಫಿಕೇಟ್ ಪಡಿಬೇಕು. ಈ ಸೆಂಟೆನ್ಸ್ ನೀವು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಏನು ಅಂತಂದ್ರೆ, ಪೂರ್ವ ಕರ್ಮದ ಫಲಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿಲ್ಲದ ಭಕ್ತನು ಕೃಷ್ಣ ಪ್ರಜ್ಞೆಯಲ್ಲಿ ಗಂಭೀರವಾಗಿ ಮುನ್ನಡೆಯಬೇಕು. ಅನೇಕ ಎಡರು ತೊಡರುಗಳು ಎದುರಾದರೂ ಅವನ್ನು ದಾಟಿ ಮುಂದುವರಿಯುತ್ತಿರಬೇಕು. ಪ್ರತಿಬಂಧಕಗಳು ಎದುರಾದಾಗ ಭಕ್ತನು ಕೃಷ್ಣನನ್ನು ಸ್ಮರಿಸಬೇಕು, ಅವನ ಕರುಣೆಯನ್ನು ನಿರೀಕ್ಷಿಸಬೇಕು. ದಿಸ್ ಪಾಯಿಂಟ್ ನಾವು ಇದನ್ನ ಪ್ರಾಕ್ಟಿಕಲಿ ಮಾಡಬೇಕು. ಡಿಫಿಕಲ್ಟಿ ಎಲ್ಲರಿಗೂ ಬರ್ತಾರೆ. ನಥಿಂಗ್ ಕಮ್ಸ್ ಫ್ರೀ. ಯಾವುದೂ ಕೂಡ ಉಚಿತವಾಗಿ ಅಂತಂದ್ರೆ ಫ್ರೀ ಬರೋದಿಲ್ಲ. ಅದಕ್ಕಾಗಿ ನಾವು ಹಂಬಲಿಸಬೇಕು, ಅದಕ್ಕಾಗಿ ನಾವು ತಪಸ್ಸನ್ನ ಮಾಡಬೇಕು. ಯಾರು ಮಾಡ್ತಾರೆ ಗ್ಯಾರಂಟಿ ಇದೆ ಅವರಿಗೆ ಭಗವದ್ಧಾಮಕ್ಕೆ ಹೋಗುವ ಅರ್ಹತೆ ಸಿಗ್ತದೆ. ಸೊ ದಿಸ್ ವೆರಿ ಇಂಪಾರ್ಟೆಂಟ್ ಸೆಂಟೆನ್ಸ್. ತತ್ತೇನು ಕಂಪ
ಸುಸಮೀಕ್ಷಮಾನೋ ಪುಂಜಾನಯೇವಾತ್ಮತದಾ ವಿಪಾಕಂ ತದ್ವಾಗ್ವಪೂರ್ಭಿ ವಿದದಾಂ ನಮಸ್ತೆ जीवेतयो मुक्त सदाय जीवेतयो मुक्त सदाय भाग सदादाय सैवदाय ಸೊ ನಾವು ಭಗವಂತ ಇದನ್ನು ನಮ್ಮಿಂದ ನಿರೀಕ್ಷಿಸ್ತಾ ಇದ್ದ ಭಕ್ತ ಅತ್ಯಂತ ಸಹನೆಯಿಂದ ಬರುವಂತಹ ಎಲ್ಲ ಸಮಸ್ಯೆಗಳನ್ನ ಭಗವಂತನ ಕರುಣೆಯನ್ನ ನಿರೀಕ್ಷಿಸಿ ದಾಟಬೇಕು. ನಮ್ಗೆ ದಾಟೋದು ಕಷ್ಟ, ಆದ್ರೆ ನಮ್ಮೊಂದಿಗೆ ಯಾವಾಗ ಭಗವಂತ ಇದ್ದಾನೆ ಆಗ ಅದನ್ನ ದಾಟೋದು ತುಂಬಾ ಸುಲಭ. ಭಗವಂತನ ಆಶ್ರಯವನ್ನ ಕೇಳಿದ ಭಗವಂತ ಗರುಡನ ಮೇಲೆ ಆರೋಹಿಸಿ ಅವನ ನೆರವಿಗೆ ಬಂದ. ಹೇಗೆ ತಂದೆ ತನ್ನ ಮಗನನ್ನ ಗಂಡಾಂತರದಿಂದ ರಕ್ಷಿಸಿ ಹೊರಗಡೆ ಕರ್ಕೊಂಡು ಬರ್ತಾನೆ, ಹಾಗೆ ಗಜೇಂದ್ರನನ್ನ ಭಗವಂತ ರಕ್ಷಿಸಿ ಹೊರಗಡೆ ಕರ್ಕೊಂಡು. ನಮ್ಮೆಲ್ಲರ ಒಂದು ಸ್ಥಿತಿ ಅದೇ ಇದೆ. ಭಗವಂತನ ಆಶ್ರಯವನ್ನ ತೆಗೆದುಕೊಳ್ಬೇಕು, ಭಗವಂತನ ಕರುಣೆಗಾಗಿ ಪ್ರಾರ್ಥಿಸಬೇಕು. ಇರುವ ಪರಿಹಾರವೆಂದರೆ ಇದು ಒಂದೇ, ಬೇರೆ ಯಾವುದೇ ದಾರಿ ಇಲ್ಲ. ನಾವು ಎಂತಹ ಯಾವುದೇ ಯೋಗ ಅಂಥದ್ದು ಇಂಥದ್ದು ಜ್ಞಾನ ಕರ್ಮ ಹಠ ಇವೆಲ್ಲವೂ ಏನು ಅಂತಂದ್ರೆ ನಿಜವಾದ ಪರಿಹಾರವನ್ನ ಕೊಡೋದು. ನಿಜವಾದ ಪರಿಹಾರ ಕೊಡೋದು ಒಂದೇ, ಕೃಷ್ಣನ ಕರುಣೆ. ಟೇಕಿಂಗ್ ಶೆಲ್ಟರ್ ಆಫ್ ಕೃಷ್ಣ. ಟೇಕಿಂಗ್ ಶೆಲ್ಟರ್ ಆಫ್ ಕೃಷ್ಣ ಮೀನ್ಸ್, ಕೃಷ್ಣ ನಾನು ನಿನ್ನವನು, ನಿನಗೆ ಗೊತ್ತು ನನಗೇನು ಒಳ್ಳೇದಂತ, ನನಗೆ ಗೊತ್ತಿಲ್ಲ ನನಗೇನು ಒಳ್ಳೇದಂತ. ಪ್ಲೀಸ್ ಡೂ ವಾಟ್ ಈಸ್ ಬೆಸ್ಟ್ ಫಾರ್ ಮೀ. ದಿಸ್ ಇಸ್ ಶೆಲ್ಟರ್. ಸೊ ಈ ಕರುಣೆಗಾಗಿ ಪ್ರಾರ್ಥಿಸುವುದು ನಮ್ಮ ಭಕ್ತಿ ಸೇವೆಯಲ್ಲಿ ನಾವು ಇದನ್ನ ಅಳವಡಿಸಿಕೊಳ್ಬೇಕು. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನಾದ್ರೂ ಪ್ರಶ್ನೆ ಇದೆನಾ ಇದರಲ್ಲಿ? ಪ್ರಭು ಕರುಣೆಯ ಪ್ರತೀಕ್ಷೆ. ಹರೇ ಕೃಷ್ಣ ಪ್ರಭು. ಎಸ್, ಹೇಳಿ ಪ್ರಭು. ನಾವು ಪ್ರಾಮಾಣಿಕವಾಗಿ ಇಲ್ದಿದ್ದಾಗ ನಮ್ಗೆ ಒಂದು ವಿಶ್ವಾಸ ಬರೋದಿಲ್ಲ ಪ್ರಭುಜಿ. ನಾವು ಪ್ರಾರ್ಥನೆ ಮಾಡಿದ್ರು ಭಗವಂತ ನಮಗೆ ಕರುಣಿಸ್ತಾನ ಅಂತ ಹೇಳಿ ಆತರ ಅದು ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಪ್ರಾಮಾಣಿಕರಾಗ್ಬೇಕು. ಇಲ್ಲಿವರೆಗೆ ಈ ಭಕ್ತಿ ಏನಿದೆ ಅಲ್ಲ, ಇದರಲ್ಲಿ ಬೇರೆ ಯಾವುದೇ ಒಂದು ಇದೆ. ಅನ್ಲೆಸ್ ವಿ ಆರ್ ಆನೆಸ್ಟ್ ಅಂಡ್ ಸಿನ್ಸಿಯರ್, ರಿಸಲ್ಟ್ಸ್ ವಿಲ್ ನಾಟ್ ಕಮ್. ಎಕ್ಸ್ಟರ್ನಲ್ಲಿ ನಾವು ಏನೋ ಇದು ಮಾಡಬಹುದು, ಆದ್ರೆ ಇಂಟರ್ನಲ್ಲಿ ಆ ಆತ್ಮತೃಪ್ತಿ, ಸಂತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು ಅಂತಂದ್ರೆ ನಾವು ಒಳಗಡೆಯಿಂದ ಭಗವಂತನ ಭಕ್ತರಾಗ್ಬೇಕು. ಅಂತರ್ಮುಖಿ, ಅಂತರಂಗದಿಂದ ನಾವು ಭಗವಂತನನ್ನ ಪ್ರೀತಿಸ್ಬೇಕು. ಅದು ಬರಬೇಕು ಅಂತಂದ್ರೆ ಶಾಸ್ತ್ರಗಳ ನಿಯಮಾನುಸಾರ ನಾವು ಕಾರ್ಯವನ್ನು ನಿರ್ವಹಿಸಿ ಅವನ ಕರುಣೆಗೆ ಪ್ರಾರ್ಥನೆ ಮಾಡಬೇಕು. ಬೇಗನೆ ಬರ್ಲಿಕ್ಕಿಲ್ಲ. ಇಟ್ ಟೇಕ್ಸ್ ಟೈಮ್. ಚಾಂಟಿಂಗ್ ಅನ್ನ ನಿರಂತರವಾಗಿ ಚೆನ್ನಾಗಿ ಮಾಡಬೇಕು. ಚಾಂಟಿಂಗ್ ಇಸ್ ಮೋಸ್ಟ್ ಎಫಿಸಿಯಂಟ್ ಪ್ರೊಸೆಸ್. ಜಪ ಏನಿದೆಯಲ್ಲ ನಮ್ಗೆ ಸಿಕ್ಕಿರುವ ಅತ್ಯಂತ, ಇದು ಬೇರೆ ಯುಗದಲ್ಲಿ ಅಷ್ಟು ಡಿಫಿಕಲ್ಟ್, ಆದ್ರೆ ಈ ಯುಗದಲ್ಲಿ ಜಪ ಏನಿದೆಯಲ್ಲ ಅತ್ಯಂತ ಉತ್ತಮವಾದ ನಮಗೆ ಸಾಧನಾ ಮಾರ್ಗ, ನಮ್ಮ ಗುರಿ. ಸರಿನಾ ಪ್ರಭುಜಿ? ಸರಿ ಪ್ರಭುಜಿ, ಚೆನ್ನಾಗಿ ಹೇಳಿ. ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್, ದಂಡದ ನರಸಿಂಹ.
If one has finished his material activities, there is no more birth. It is possible only when one begins Krishna conscious activities, because such activities do not produce reaction ಅಂತಿದೆ. ಸೊ ಇಲ್ಲಿ ನನಗೇನು ಅನಿಸುತ್ತೆ ಅಂದ್ರೆ, if one has finished his material activities, then there is no more birth. If someone is having a ಬಾಡಿ ಅಟ್ಯಾಚ್ಮೆಂಟ್, ಬಾಡಿಗೆ ಏನಾದ್ರು ಬೇಕು, ಅದು ಮೆಟೀರಿಯಲ್ ಆಕ್ಟಿವಿಟೀಸೇ ಆಗುತ್ತಲ್ವಾ. ಅವ್ನು ಕೃಷ್ಣ ಕಾನ್ಶಿಯಸ್ ಮಾಡ್ತಾ ಇರ್ತಾನೆ, ಕೃಷ್ಣ ಕಾನ್ಶಿಯಸ್ ಮಾಡ್ತಾ ಇದ್ರೇನು ಅವ್ನ ಬಾಡಿನ ಬೈ ಚಾನ್ಸ್ ಅವನು ಭಕ್ತಿಗೆ ಯುಟಿಲೈಸ್ ಮಾಡಿದ್ರೆ ದೆನ್ ಅದು ಮೆಟೀರಿಯಲ್ ಆಕ್ಟಿವಿಟೀಸ್ ಆಗುತ್ತಲ್ವಾ ಅಂತ. ಕರೆಕ್ಟ್. ಏನಂತಂದ್ರೆ ಎಸ್ ಹೇಳಿ, ಪ್ರಶ್ನೆ ಏನು? ಅದೇ ಬ್ರೋ, ಸಿ if one devotee is practicing in a Krishna consciousness, but he is maintaining same time is a body, for body also conscious also will be there, then how he can come out of this anta. If one has finished his material activities, then there is no more birth. Material activities ಅಂದ್ರೆ even body maintain ಮಾಡೋದು material activities ಆಗುತ್ತಲ್ವಾ. ಆದ್ರೆ ಇಲ್ಲಿ ಜೀವೇತ ಯೋ ಮುಕ್ತ ಪದೇ ಸದಾಯ ಭಾಗ್. ವ್ಯಕ್ತಿ ಯಾವಾಗ ಭಗವಂತನಿಗೆ ಶರಣಾಗತನಾಗ್ತಾನೆ, ಅವನ ಎಲ್ಲ ಜವಾಬ್ದಾರಿಯನ್ನ ತೆಗೆದುಕೊಳ್ತಾನೆ. ಸೊ ಆದ್ದರಿಂದ ಅವನು ಈ ಶರೀರದಲ್ಲಿದ್ದುಕೊಂಡು ಮಾಡುವ ಎಲ್ಲ ಕಾರ್ಯಗಳು ಕೃಷ್ಣ ಪ್ರಜ್ಞೆಯಲ್ಲಿ ಇರುವುದರಿಂದ ಅವು ಯಾವುವು ಭೌತಿಕ ಕರ್ಮ ಫಲಗಳನ್ನ ಸೃಷ್ಟಿಸುವುದಿಲ್ಲ. ಶರಣಾಗತಿಯ ಅರ್ಥನೇ ಅದು. ನೋ ಮೋರ್ ಮಟೀರಿಯಲ್ ಕಾಂಪ್ಲಿಕೇಶನ್ಸ್ ಅಥವಾ ನೋ ಮೋರ್ ಕರ್ಮ ಫಲ. ಹೊರಗಡೆ ಅನ್ನಿಸ್ಬಹುದು ಇವರು ಕೂಡ ನಮ್ಮ ತರ ಅಂತಾರೆ ಅಂತ, ಬಟ್ ಒಳಗಡೆಯಿಂದ ಹಿ ವಾಸ್ ಕಂಪ್ಲೀಟ್ಲಿ ಫ್ರೀ ಫ್ರಮ್. ನಾನು ನಿನ್ನೆ ಹೇಳ್ತಾ ಇದ್ದೆ, ಸಚಿನಂದನ್ ಮಹಾರಾಜ್ ಅವರ ಡಿಸೈಪಲ್ ಇಸ್ಗೆಸ್ ಮಾಧವ್ ಪ್ರಭು ನಮ್ಗೆಲ್ಲ ಆಶ್ಚರ್ಯ. ನಾವು ನೋಡ್ತಾ ಇದ್ದೀವಿ ಬೃಂದಾವನದಲ್ಲಿ, ನಮ್ಗೆಲ್ಲ ತುಂಬಾ ಐಂದ್ರ ಪ್ರಭು ಅವ್ರ ನೋಡಿ ತುಂಬಾ ಆಶ್ಚರ್ಯ ಆಗುತ್ತೆ. ಒಂದು ದೊನ್ನೆ ಮಜ್ಜಿಗೆ ಅವ್ರ ಪೂರ್ಣ 4 ತಿಂಗಳು ಚಾತುರ್ಮಾಸ, ನಮ್ಗೆ ಆಶ್ಚರ್ಯ ಆಗ್ತಿತ್ತು. ಒಂದು ದೊನ್ನೆ ಮಜ್ಜಿಗೆ ಹೀಗೆ. ರಘುನಾಥ್ ದಾಸ್ ಗೋಸ್ವಾಮಿ ಅವ್ರ ಬಗ್ಗೆ ಮಹಾನ್ ಆಚಾರ್ಯರು, ಅವ್ರ ಬಗ್ಗೆ ಕೇಳಿದ್ದೀವಿ, ನಾವು ಇಲ್ಲಿ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. His Grace Andhra Prabhu 4 months he will just take one bowl of 72 rounds chanting, cleaning the lavatories of brahmacharis. Amazing thing. ನಮ್ಗೆ ಅರ್ಥ ಮಾಡ್ಕೊಳಿಕ್ ಆಗೋದಿಲ್ಲ. ಆಮೇಲೆ 300 ಸಾಲಿಗ್ರಾಮ್ ಶಿಲಾ, ಅವುಗಳ ಪ್ರತಿ ದಿವಸ ಪೂಜೆ, ಇಷ್ಟೊಂದು. ಆಮೇಲೆ 24 ನಮಗೆ ಇದು ಹೇಗಿತ್ತು, ಎಕ್ಸ್ಟಸಿ. ಕೂತ್ಕೊಂಡು ಕೇಳ್ತಾ ಇದ್ರೆ ಜನ ಹಾಗೇನೆ ಸ್ತಂಭೀಭೂತರ, ಅಂಡ್ ಅಷ್ಟೊಂದು ಪ್ರೀತಿಯಿಂದ. ಆಮೇಲೆ ಟ್ರೈನಿಂಗು ಕೂಡ ಅದೇ ತರ, ಡಿವೋಟೀಸ್ಗೆ ಸರಿಯಾಗಿ ಬೈತಾ ಇದ್ರು ಅವರ ಅಂಡರ್ ನಡೆದ. ಅದಕ್ಕೆ ನೋಡ್ತೀವಿ ನಾವು ಇವಾಗ ಕೀರ್ತನದ ರಿವಲ್ಯೂಷನ್ ಆಗ್ತಾ ಇದೆ. ಯಾಕಂದ್ರೆ ಯಾರ್ಯಾರು ಹಿಸ್ ಗ್ರೇಸ್ ಐಂದ್ರ ಪ್ರಭು ಅವರ ಅಂಡರ್ ನಲ್ಲಿ ಇದು ಮಾಡಿದ್ದಾರೆ, they were all great kirtans. ಸೊ ಇಷ್ಟೆಲ್ಲ ಇದ್ದಾಗ್ಲೂ ಕೂಡ ಅವ್ರು ಎಂದೂ ಈ ಮಟೀರಿಯಲ್ ಪ್ಲಾಟ್ಫಾರ್ಮ್ ನಲ್ಲಿ ಇರ್ತಾರೆ, ಆಲ್ವೇಸ್ ಇನ್ ಎಕ್ಸ್ಟಸಿ. ಸೊ ಅವ್ರ ಹತ್ರ ಅತ್ಯಂತ ಸುಂದರವಾದ ಶ್ರೀಮತಿ ರಾಧಾರಾಣಿ ಡೈಟಿ ಇದ್ರು, ಅಂಡ್ ಹಿ ವಾಸ್ ಸೋ ಮಚ್ ಅಟ್ಯಾಚ್ಡ್ ಫಾರ್ ಇಟ್. ನಾವು ನೋಡ್ತಾ ಇದ್ದೀವಿ ಇಂಥ ಭಕ್ತರು ಅವ್ರ ಮಟೀರಿಯಲ್ ಪ್ಲಾಟ್ಫಾರ್ಮ್ ನಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಕಂಪ್ಲೀಟ್ಲಿ ಸರಳ. ಆಮೇಲೆ ಕ್ಲಾಸಸ್ ಕೂಡ ಇಷ್ಟೊಂದು ಪವರ್ಫುಲ್ ಕ್ಲಾಸಸ್ ಕೊಡ್ತಿದ್ರು. ಸೊ ಭಕ್ತರು ಇದ್ದಾರೆ, ಅವರು ಭಗವಂತನ ಆಶ್ರಯವನ್ನ ತೆಗೆದುಕೊಂಡಾಗ ಇಲ್ಲಿದ್ದಾಗಲೂ ಕೂಡ ಮುಕ್ತರಿದ್ದಾರೆ. ಅವ್ರಿಗೆ ಭೌತಿಕ ಜಗತ್ತಿನ ಈ ಪೀಡೆಗಳು ಅಂಟಿಕೊಳ್ಳೋದಿಲ್ಲ. ಆದ್ರೆ ನಾವು ಯಾವಾಗ ಭಗವಂತನ ಆಶ್ರಯವನ್ನ ತೆಗೆದುಕೊಳ್ತೇವೆ, ನಾವು ಕ್ರಮೇಣವಾಗಿ ಸ್ವಲ್ಪ
ನಮ್ಮ ಹತ್ರ ಇರ್ತದೆ ಕೆಲವೊಂದು ಅದೇನಂತಂದ್ರೆ ತರಳತೆ ಅಥವಾ ಘನತ್ವ. ಕೆಲವೊಂದ್ಸತಿ ಗಟ್ಟಿಯಾಗಿರ್ತೀವಿ ನಾವು ವಿಶ್ವಾಸದಲ್ಲಿ, ಕೆಲವೊಂದ್ಸತಿ ತಿಳುವಾಗಿರ್ತೀವಿ. ಆದ್ರೆ ಹೀಗೆ ತರಳತೆ ಗಟ್ಟಿಯಾಗೋದು ಮುಂದೆ ಗಟ್ಟಿ ಆಗ್ತೇವೆ. ಸ್ವಲ್ಪ ಸಮಯ ಬೇಕು ಅದಕ್ಕೆ. ಅದರಿಂದ ನಾವು ಇಲ್ಲಿ ಅದನ್ನೇ ಹೇಳಲಾಗಿದೆ, ಕಂಟಿನ್ಯೂಸ್ ಬಿಡಬಾರ್ದು. ಮಿಸ್ಟೇಕ್ಸ್ ಆಗ್ತವೆ, ಫೇಲ್ಯೂರ್ಸ್ ಆಗ್ತವೆ, ಆದ್ರೆ ಭಕ್ತಿ ಸೇವೆಯನ್ನ ಬಿಡಬಾರ್ದು. ಮತ್ತೆ ಇಮಿಡಿಯೇಟ್ಲಿ ನಾವು ಭಗವಂತನ ಕಾಲಗಳನ್ನ ಹಿಡ್ಕೊಳ್ಬೇಕು. ಭಗವಂತ ಇದನ್ನ ಪರೀಕ್ಷೆ ಮಾಡ್ತಾನೆ. ಆದ್ರೆ ಡೆಫಿನೆಟ್ಲಿ ಭಗವಂತನ ಮೇಲೆ ಕರುಣೆಯನ್ನ ತೋರಿಸ್ತಾನೆ. ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ. ಸರಿನಾ ಪ್ರಭುಜಿ? Material attachment should not be there. Then body conscious externally ನಾವು ನೋಡ್ಬಾರ್ದು. ದಿಸ್ ಆಲ್ ಆಕ್ಚುಲಿ ಏನಂತಂದ್ರೆ ನಾವು ಬಿಡ್ತೀವಿ ಅಂತಂದ್ರೆ ಕೆಲವೊಂದ್ಸತಿ ಆಗೋದಿಲ್ಲ. ಅದಕ್ಕೆ ಏನ್ ಮಾಡಾಗತ್ತೆ ಅಂತಂದ್ರೆ ಕೃಷ್ಣನ ಮೇಲೆ ಪ್ರೀತಿ ಬಂದಾಗೆ ಆ ರತಿ ಹೆಚ್ಚಾದಾಗೆ ಇದು ತನ್ನಷ್ಟಕ್ಕೆ ತಾನೇ ಇಂಪಾರ್ಟೆನ್ಸ್ ಅನ್ನ ಕಳೆದುಕೊಳ್ಳುತ್ತೆ. ಇದರರ್ಥ ನಾವು ನೆಗ್ಲೆಕ್ಟ್ ಮಾಡ್ಬೇಕು ಅಂತ ಅಲ್ಲ. ನಾವು ಅವ್ರ ಮೇಲೆ ಎಲ್ಲ ನಾವು ಮಾಡಬೇಕಾದ ನಮ್ಮ ಕರ್ತವ್ಯಗಳನ್ನ ಮಾಡ್ತಾ ಇರ್ತೇವೆ. ಆದಾಗ್ಯೂ ಕೂಡ ಅದರ ಒಂದು ರಿಪರ್ಕಷನ್ಸ್ ನಮ್ಮ ಮೇಲೆ ಆಗ್ತಾ ಇರೋದು. ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್. ಸರಿ ಇದೆನಾ ಪ್ರಭು? ಓಕೆ. ಹರೇ ಕೃಷ್ಣ. ಸ್ಮರಣೆ ಇನ್ನು 2 ಪ್ರಶ್ನೆ ಇಲ್ಲ ಅಂತಂದ್ರೆ ವಿಲ್ ಗೋ ಫಾರ್ ದ ಸ್ಮರಣೆ. ಹರೇ ಕೃಷ್ಣ ಪ್ರಭುಜಿ, ನಾನು ಓದ್ತೀನಿ ಪ್ರಭುಜಿ. ಓದಿ ಮತ್ತೆ. ಸ್ಮರಣೆ. ಹೇಗೋ ಅಂತೂ ವ್ಯಕ್ತಿಯು ಕೃಷ್ಣನೊಂದಿಗೆ ತನಗಿರುವ ನಂಟನ್ನು ಸ್ಥಾಪಿಸಿಕೊಂಡಲ್ಲಿ ಆ ನಂಟನ್ನು ಸ್ಮರಣೆ ಎಂದು ಕರೆಯುತ್ತಾರೆ. ಸ್ಮರಣೆಯನ್ನು ಕುರಿತ ಹಾಗೆ ವಿಷ್ಣು ಪುರಾಣದಲ್ಲಿ ಸುಂದರವಾದ ಮಾತೊಂದಿದೆ. ದೇವೋತ್ತಮ ಪರಮ ಪುರುಷನನ್ನು ಸುಮ್ಮನೆ ಸ್ಮರಿಸುವಷ್ಟರಿಂದಲೇ ಎಲ್ಲಾ ಜೀವಿಗಳು ಸಕಲ ಮಂಗಳಗಳಿಗೂ ಅರ್ಹರಾಗುತ್ತಾರೆ. ಆದ್ದರಿಂದ ಅಜನೂ ನಿತ್ಯನೂ ಆದ ಭಗವಂತನನ್ನು ನಾನು ಸದಾ ಸ್ಮರಿಸುತ್ತಿರುವಂತಾಗಲಿ. ಇದೇ ಸ್ಮರಣೆಯನ್ನು ಪದ್ಮಪುರಾಣದಲ್ಲಿ ಈ ಮಾತುಗಳ ದ್ವಾರ ವಿವರಿಸಲಾಗಿದೆ. ಪರಮೋನ್ನತನಾದ ಕೃಷ್ಣನಿಗೆ ನಾನು ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸುವೆ. ಏಕೆಂದರೆ ಬದುಕಿರುವಾಗಲಿ ಮರಣ ಸಮಯದಲ್ಲಾಗಲಿ ಅವನನ್ನು ಸ್ಮರಿಸುವವನು ಸಕಲ ಪಾಪ ಕರ್ಮ ಫಲಗಳಿಂದಲೂ ಮುಕ್ತನಾಗುತ್ತಾನೆ. ಹರೇ ಕೃಷ್ಣ. ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ ಶ್ರವಣ. ಭಗವಂತನ ಬಗ್ಗೆ ಕೇಳ್ಬೇಕು. ಕೇಳ್ತಾ ಭಗವಂತನ ಸ್ಮರಣೆ ಮಾಡೋದ್ರಿಂದ, ಭಗವಂತನ ಶ್ರವಣ ಮಾಡೋದ್ರಿಂದ ನಾವು ಭಗವಂತನ ಸೇವೆಯಲ್ಲಿ ನಮ್ಮ ಕಿವಿಯನ್ನ ತೊಡಗಿಸ್ತೇವೆ. ಅದೇ ರೀತಿ ಯಾವಾಗ ಭಗವಂತನ ಬಗ್ಗೆ ಕೀರ್ತನೆ ಮಾಡ್ತೇವೆ, ನಮ್ಮ ವಾಚ ಮಾತನಾಡುವ ಒಂದು ಶಕ್ತಿಯನ್ನ, ನಾಲಿಗೆಯನ್ನ ಉಪಯೋಗಿಸ್ತೇವೆ. ಆದ್ರೆ ಮನಸ್ಸೇನಿದೆ, ಯಾವಾಗ ನಾವು ಸ್ಮರಣೆ ಮಾಡೋದ್ರಲ್ಲಿ ತೊಡಗ್ತೇವೆ, ಈ ಮನಸ್ಸು ಆ 5 ಜ್ಞಾನೇಂದ್ರಿಯಗಳ ಕಂಟ್ರೋಲರ್, ಪ್ರಧಾನಿ. ಸೊ ಯಾವಾಗ ನಾವು ಸ್ಮರಣೆಯ ಹಂತಕ್ಕೆ ಬರ್ತೇವೆ, ಶ್ರವಣ ದಶ, ಕೀರ್ತನ ದಶ, ಸ್ಮರಣ ದಶ. ಈ ಸ್ಮರಣ ದಶಕ್ಕೆ ಧ್ಯಾನ ಅಂತ. ಮನಸ್ಸು ಯಾವಾಗ ಭಗವಂತನ ಸ್ಮರಣೆಯಲ್ಲಿ ತೊಡಗ್ತದೆ, ಇಟ್ ಈಸ್ ಆಸ್ ಗುಡ್ ಆಸ್ ಸಮಾಧಿ. ಭಗವಂತನನ್ನ ನಾವು ನಮ್ಮ ಮನಸ್ಸಿನಲ್ಲಿ ಹಿಡಿದಿಡಬಹುದು. ನಾವು ಚೌರಾಷ್ಟಕಂ ಹಾಡ್ತೀವಲ್ಲ, ನನ್ನ ಹೃದಯದಲ್ಲಿ ನಿನ್ನನ್ನ ಬಂಧಿಸಿ ಇಡ್ತೇನೆ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ಸೊ ದಾಸರು ಹಾಡ್ತಾರೆ, ನಾವು ನಮ್ಮ ನಂಟನ್ನ ಭಗವಂತನೊಂದಿಗೆ ಬೆಳೆಸಿಕೊಳ್ಬೇಕು. ಆ ಒಂದು ನಂಟನ್ನ ಬೆಳೆಸಿಕೊಂಡಾಗ ಪ್ರತಿ ದಿವಸ ನಾವು
ಜಪ ಮಾಡೋದು, ಜಪದಿಂದ ಅವನ ಸ್ಮರಣೆ, ಕೀರ್ತನೆಯಿಂದ ಅವನ ಸ್ಮರಣೆ ಮಾಡ್ತಾ 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 ಏನಂತಂದ್ರೆ ನಾವು ಭಗವಂತನ ನಮ್ಮ ನಂಟನ್ನ ದೃಢ ಮಾಡ್ತಾ ಹೋಗ್ತೇವೆ. ಇದೇ ಏನಂತಂದ್ರೆ ಈ ಒಂದು ಸ್ಮರಣೆ ಏನಿದೆ ನಮಗೆ ತಪೋಲೋಕಕ್ಕೆ ಒಯ್ಯುತ್ತೆ. ತಪೋಲೋಕದಲ್ಲಿ ಈ ಸನತ್ ಕುಮಾರರು ಈ ಧ್ಯಾನದಿಂದ ಭಗವಂತನ ಸ್ಮರಣೆಯನ್ನ ಯಾವಾಗ ಬೃಹತ್ ಭಾಗವತಾಮೃತಂದಲ್ಲಿ ಸುಂದರವಾದ ಈ ದೃಷ್ಟಾಂತ ಬರ್ತದೆ. ಅದು ಗೋಪ್ ಕುಮಾರ ಮತ್ತು ನನಗೆ ಆ ಋಷಿಯನ ಹೆಸರು ನೆನಪಾಗ್ತಾ ಇಲ್ಲ, ಅವರಿಬ್ಬರೊಂದಿಗೆ ಚರ್ಚೆ. ಅದು ಹೇಗೆ ತಪೋಲೋಕದಲ್ಲಿ ಹೇಗೆ ಧ್ಯಾನದ ಒಂದು ಅತ್ಯಂತ ಹೆಚ್ಚಿನ ಮಹತ್ವ ಇದೆ. ಬಹಳಷ್ಟು ಧ್ಯಾನಿಗಳು ಅಲ್ಲಿ ಭಗವಂತನ ಧ್ಯಾನವನ್ನ ಮಾಡ್ತಾ ಇರ್ತಾರೆ. ಅವರಿಗೆ ಬೇರೆ ಅದರಲ್ಲಿ ಇಷ್ಟೊಂದು ಆನಂದ ಇದೆ ಅಂತಂದ್ರೆ ಅವರು ಬೇರೆ ಯಾವುದಕ್ಕೂ ಕೂಡ ಸಮಯ ಕೊಡೋದೇ ಇಲ್ಲ. ಭಗವಂತನ ಧ್ಯಾನದಲ್ಲಿ ಯಾವಾಗಲೂ ಸ್ಥಿತರಾಗಿರ್ತಾರೆ. ಮುಂದೆ ಆ ಸ್ಮರಣೆ ಏನಿದೆ, ನಾವು ಭಗವಂತನ ಸ್ಮರಣೆ ಗಟ್ಟಿಯಾಗ್ತಾ ಹೋಗ್ತದೆ. ಅದು ಧ್ಯಾನ ಅಥವಾ ಸಮಾಧಿಯ ರೂಪದಲ್ಲಿ ಉಂಟಾಗ್ತದೆ. ಸೊ ಅದು ಏನು ಅಂತಂದ್ರೆ ಮುಂದಿನ ಒಂದು ಪ್ಯಾರಾಗ್ರಾಫ್ ಇದೆ. ಯಾರು ಧ್ಯಾನದ ಬಗ್ಗೆ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಸ್, ಓದಿ ಪ್ರಭು. ಹರೇ ಕೃಷ್ಣ. ಧ್ಯಾನವೆಂದರೆ ಭಗವಂತನ ರೂಪ, ಗುಣ, ಕಾರ್ಯ ಹಾಗೂ ಸೇವೆಯಲ್ಲಿ ಮನಸ್ಸನ್ನು ಏಕಾಗ್ರತೆಗೊಳಿಸುವುದು. ಧ್ಯಾನ ಎನ್ನುವುದು ನಿರಾಕಾರವೋ ಶೂನ್ಯವೋ ಆದದ್ದಲ್ಲ. ವೈದಿಕ ಸಾಹಿತ್ಯ ಕೃತಿಗಳು ಹೇಳುವಂತೆ ಧ್ಯಾನವು ಸದಾ ವಿಷ್ಣುವಿನ ರೂಪವನ್ನು ಕುರಿತದ್ದಾಗಿರಬೇಕು. ಭಗವಂತನ ರೂಪವನ್ನು ಕುರಿತು ಧ್ಯಾನಿಸುವ ಪ್ರಕ್ರಿಯೆಯ ಬಗ್ಗೆ ನೃಸಿಂಹ ಪುರಾಣದಲ್ಲಿ ಒಂದು ಉಕ್ತಿಯುಂಟು. ಅದು ಹೀಗಿದೆ: ದೇವೋತ್ತಮ ಪರಮಪುರುಷನ ಪದಕಮಲಗಳಲ್ಲಿ ಮನನೆಟ್ಟು ಧ್ಯಾನಿಸುವುದನ್ನು ಲೋಕೋತ್ತರ ಕ್ರಿಯೆ ಎಂದು ಪರಿಗಣಿಸುತ್ತಾರೆ ಮತ್ತು ಅದು ಐಹಿಕ ಸುಖ ದುಃಖಗಳನ್ನು ಮೀರಿದ ಅನುಭವವಾಗುತ್ತದೆ. ಇಂತಹ ಧ್ಯಾನದಿಂದ ಬಹುದೊಡ್ಡ ದುಷ್ಟನು ಕೂಡ ತನ್ನ ಬದುಕಿನ ಪಾಪಕರ್ಮ ಫಲಗಳಿಂದ ವಿಮೋಚನೆ ಪಡೆಯಬಹುದು. ಪ್ರಭುವಿನ ಲೋಕೋತ್ತರ ಗುಣಗಳನ್ನು ಒಂದೇ ನಿಮಿಷ. ಇಲ್ಲಿ ಏನಂತಂದ್ರೆ ಧ್ಯಾನದಲ್ಲಿ ಮನಸ್ಸು ಭಗವಂತನ ಚರಣಾರವಿಂದಗಳಲ್ಲಿ ಧ್ಯಾನದಲ್ಲಿ ತೊಡಗಿರುವುದರಿಂದ ಅವನಿಂದ ಯಾವುದೇ ಪಾಪ ಕಾರ್ಯಗಳು, ಅದರಿಂದ ಫಲಗಳು ಇರೋದಿಲ್ಲ. ಎಷ್ಟು ಪ್ರಭುವಿನ ಲೋಕೋತ್ತರ ಗುಣಗಳನ್ನು ಮನಸ ಧ್ಯಾನಿಸುವುದನ್ನು ಕುರಿತಂತೆ ವಿಷ್ಣು ಧರ್ಮದಲ್ಲಿ ಹೀಗೊಂದು ವಚನವಿದೆ: ಯಾರು ಸದಾ ಕೃಷ್ಣ ಪ್ರಜ್ಞಾ ಭಾವದಲ್ಲಿ ಇರುತ್ತಾರೋ, ಯಾರು ಪ್ರಭುವಿನ ಅಲೌಕಿಕ ಗುಣಗಳನ್ನು ಸ್ಮರಿಸುತ್ತಿರುತ್ತಾರೋ ಅಂತವರು ಸಕಲ ಪಾಪಕೃತ್ಯ ಫಲಗಳಿಂದ ಬಿಡುಗಡೆ ಪಡೆಯುತ್ತಾರೆ. ಹೀಗೆ ಪಾವನರಾದ ಬಳಿಕ ಭಗವಂತನ ಸಾಮ್ರಾಜ್ಯದಲ್ಲಿರಲು ಅರ್ಹರಾಗುತ್ತಾರೆ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಪಾಪಕರ್ಮ ಫಲಗಳಿಂದ ಮುಕ್ತರಾದ ಹೊರತು ಯಾರೂ ಭಗವತ್ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರರು. ಭಗವಂತನ ರೂಪ, ಗುಣ ಹಾಗೂ ಲೀಲೆಗಳ ಸ್ಮರಣ ಮಾತ್ರದಿಂದಲೇ ನಾವು ಪಾಪಕರ್ಮ ಪರಿಣಾಮಗಳಿಂದ ಮುಕ್ತರಾಗಬಹುದು. So this is very important sentence. Last sentence ಏನಿದೆ, ಭಗವಂತನ ರೂಪ, ಗುಣ ಹಾಗೂ ಲೀಲೆಗಳ ಸ್ಮರಣ ಮಾತ್ರದಿಂದಲೇ ನಾವು ಪಾಪ ಕರ್ಮ ಪರಿಣಾಮಗಳಿಂದ ಮುಕ್ತರಾಗಬಹುದು. ಇದರರ್ಥ ಏನು? ನಾವು ಎಲ್ಲಿವರೆಗೆ 100% ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದಿಲ್ಲ, ಅಲ್ಲಿವರೆಗೆ ನಾವು ಈ ಭೌತಿಕ ಜಗತ್ತಿನ ಒಂದು ಗುಣಗಳ ಪ್ರಭಾವದಿಂದ ಮುಕ್ತರಾಗೋದಿಲ್ಲ. ಇದನ್ನ ನಾವು ತಿಳ್ಕೊಳ್ಬೇಕು. ನಮ್ಮಿಂದ ಆಗೋದಿಲ್ಲ, ಆದ್ರೆ ನಾವು ಭಗವಂತನ ಆಶ್ರಯವನ್ನ ಕೃಷ್ಣ ಮೇರೆ ಡೋರಿ ತೇರೆ ಹಾತ್. ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ, ನನ್ನಿಂದ ಆಗ್ತಾ ಇಲ್ಲ, ಆದ್ರೆ ನೀನು ನನಗೆ ಒಂದು ರೇ ಆಫ್ ಹೋಪ್, ಆಶಾ ಕಿರಣ, ನೀನ್ ನನ್ನ ಎಂದೂ ಕೈ ಬಿಡೋದಿಲ್ಲ ಅಂತ ಅದು ಒಂದೇ ನನ್ನನ್ನ ಇನ್ನಷ್ಟು
ಹೆಚ್ಚಿನ ಆಶಾ ಕಿರಣವನ್ನ ತೋರಿಸ್ತಾ ಇದೆ. ನಾನು ಮರಳಿ ಭಗವದ್ಧಾಮಕ್ಕೆ ಅಥವಾ ನಿನ್ನ ಸೇವೆಯಲ್ಲಿ ಸದಾಕಾಲ ತೊಡಗಬಹುದು ಅಂತ. ಸೊ ಈ ಒಂದು ಆಶಾ ಕಿರಣ ನನಗೆ ಮತ್ತಷ್ಟು ಭಕ್ತಿ ಸೇವೆಯಲ್ಲಿ ತೊಡಗೋದಕ್ಕೆ ಸಾಧ್ಯ ಮಾಡ್ತಾ ಇದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಭುಜಿ. ಬೇರೆ ಯಾರಾದ್ರೂ ಓದ್ಬೋದು? ಪ್ರಭುವಿನ ಲೀಲಾ ಕಾರ್ಯಗಳ ಹರೇ ಕೃಷ್ಣ. ಓದಿ. ಪ್ರಭುವಿನ ಲೀಲಾ ಕಾರ್ಯಗಳ ಸ್ಮರಣೆಯ ಬಗೆಗೆ ಪದ್ಮಪುರಾಣದಲ್ಲಿ ಒಂದು ವಚನವಿದೆ. ಪ್ರಭುವಿನ ರಮ್ಯ ಲೀಲೆಗಳ ಹಾಗೂ ಅದ್ಭುತ ಕಾರ್ಯಗಳ ಧ್ಯಾನದಲ್ಲಿ ಯಾರು ಸದಾ ನಿರತನಾಗಿರುತ್ತಾನೋ ಅಂತಹ ವ್ಯಕ್ತಿಯು ನಿಶ್ಚಯವಾಗಿ ಸಕಲ ಐಹಿಕ ಕಲ್ಮಶಗಳಿಂದ ಮುಕ್ತನಾಗುತ್ತಾನೆ. ಭಕ್ತಿ ಕಾರ್ಯಗಳನ್ನು ಕುರಿತಂತೆ ಧ್ಯಾನ ಮಾಡುವಷ್ಟರಿಂದಲೇ ವ್ಯಕ್ತಿಯು ಅಪೇಕ್ಷಿತ ಫಲಗಳನ್ನೆಲ್ಲ ಪಡೆಯುತ್ತಾನೆ ಮತ್ತು ದೇವತಮ್ಮ ಪರಮ ಪುರುಷನನ್ನು ಮುಖಾಮುಖಿಯಾಗಿ ನೋಡುತ್ತಾನೆಂಬುದಕ್ಕೆ ಕೆಲವು ಪುರಾಣಗಳು ಪುರಾವೆ ನೀಡುತ್ತವೆ. ಈ ಸಂದರ್ಭದಲ್ಲಿ ಬ್ರಹ್ಮ ವೈರತ ಪುರಾಣದಲ್ಲಿ ಕಥೆಯೊಂದುಂಟು. ದಕ್ಷಿಣ ಭಾರತದ ಪ್ರತಿಷ್ಠಾನಪುರ ನಗರದಲ್ಲಿ ಅಷ್ಟೇನು ಶ್ರೀಮಂತನಲ್ಲದ ಬ್ರಾಹ್ಮಣನೊಬ್ಬನಿದ್ದ. ತನ್ನ ಬಡತನವು ಪೂರ್ವ ಜನ್ಮದ ದುಷ್ಕರ್ಮಗಳ ಫಲ. ತಾನು ಧನಿಕನಾಗುವುದು ಕೃಷ್ಣನಿಗೆ ಇಷ್ಟವಿದ್ದಂತಿಲ್ಲವೆಂದುಕೊಂಡು ಇದ್ದಷ್ಟರಲ್ಲೇ ತೃಪ್ತನಾಗಿದ್ದ. ಹೀಗೆ ಅವನಿದ್ದ ಪ್ರಾಪಂಚಿಕ ಸ್ಥಿತಿಯ ಬಗೆಗೆ ಅವನಿಗೆ ಲೇಷವೂ ದುಃಖವಿರಲಿಲ್ಲ. ತುಂಬಾ ಶಾಂತಿಯಿಂದ ಜೀವಿಸುತ್ತಿದ್ದ. ಇದರ ಮೇಲೆ ಅವನು ದಯದ್ರದ್ಯ ಹೃದಯೂ ಆಗಿದ್ದ. ಶ್ರೇಷ್ಠ ಸಾಕ್ಷಾತ್ಕೃತರು ನೀಡುತ್ತಿದ್ದ ಉಪನ್ಯಾಸಗಳಿಗೆ ಅವನು ಆಗಾಗ ಹೋಗುತ್ತಿದ್ದುದುಂಟು. ಒಮ್ಮೆ ಅವನು ಉಪನ್ಯಾಸ ಕೇಳಲು ಹೋಗಿದ್ದಾಗ ಅಂದಿನ ವಚನಕಾರರು ವೈಷ್ಣವ ವಿಧಿಗಳನ್ನು ಕುರಿತು ಮಾತನಾಡುತ್ತಾ ಅಂತಹ ವಿಧಿಗಳನ್ನು ಧ್ಯಾನ ರೂಪದಲ್ಲಿಯೂ ಮಾಡಬಹುದೆಂದು ಹೇಳಿದರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ವೈಷ್ಣವರ ಆಚರಣೆಗಳನ್ನು ವ್ಯಕ್ತಿಯು ಕಾರ್ಯಗತಃ ಅನುಷ್ಠಾನ ಮಾಡಲಾಗದಿದ್ದರೂ ಅಂತಹ ಕಾರ್ಯಗಳನ್ನು ಮಾಡಿದಂತೆ ಮನಸ ಧ್ಯಾನಿಸಿ ಆ ಮೂಲಕ ಅವೇ ಫಲಗಳನ್ನು ಪಡೆಯಬಹುದು. ಆ ಬ್ರಾಹ್ಮಣನು ಹಣಕಾಸಿನ ದೃಷ್ಟಿಯಿಂದ ಅಷ್ಟೇನು ಅನುಕೂಲಸ್ಥನಾಗಿರದಿದ್ದು ಕಾರಣವಾಗಿ ಅವನು ಭಯವೋ ವೈಭವೋಪೇತವೋ ಆದ ಭಕ್ತಿ ಕಾರ್ಯಗಳನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಕಾಲಯಾಪನೆ ಮಾಡುತ್ತಿದ್ದ. ಅವನು ಕಾರ್ಯರೀತಿ ಹೀಗಿರ್ತಿತ್ತು. ಪ್ರಭುಜಿ ಅದೊಂದು ಪ್ಯಾರ ಓದ್ಲಾ ಪ್ರಭುಜಿ? ಓದಿ. ಬೆಳಗಾಗೆದ್ದು ಗೋದಾವರಿ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ. ಸ್ನಾನವಾದ ಬಳಿಕ ನದಿಯ ದಂಡೆಯ ನಿರ್ಜನ ಸ್ಥಳವೊಂದರಲ್ಲಿ ಕುಳಿತು ಯೋಗಶಾಸ್ತ್ರದಲ್ಲಿ ಹೇಳಿರುವ ಪ್ರಾಣಾಯಾಮವನ್ನು, ಉಸಿರಾಟದ ನಿಯಂತ್ರಣ ಪ್ರಕ್ರಿಯೆಯನ್ನು ಮಾಡಿ ಮನಸ್ಸು ಏಕಾಗ್ರತೆಗೆ ತರುತ್ತಿದ್ದನು. ಉಸಿರಾಟದ ನಿಯಂತ್ರಣವೆಂಬ ವ್ಯಾಯಾಮವು ಮನಸ್ಸನ್ನು ಒಂದೆಡೆ ನಿಲ್ಲಿಸುವ ಸಲುವಾಗಿದೆ. ಯೋಗಶಾಸ್ತ್ರದಲ್ಲಿ ಹೇಳಿರುವ ಅನೇಕ ಆಸನಗಳು, ಕುಳಿತುಕೊಳ್ಳುವ ಭಂಗಿ ಹಾಗೂ ಪ್ರಾಣಾಯಾಮ ಇವುಗಳ ಫಲ ಆಗಿದೆ. ಪೂರ್ವದಲ್ಲಿ ತೀರ ಸಾಮಾನ್ಯರು ಕೂಡ ಪ್ರಭು ಸ್ಮರಣೆಯಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಲು ಸಮರ್ಥರಾಗಿದ್ದರು. ನಮ್ಮ ಈ ಬ್ರಾಹ್ಮಣನು ಹಾಗೆ ಮಾಡುತ್ತಿದ್ದ. ಅವನು ಪ್ರಭುವಿನ ರೂಪವನ್ನು ತನ್ನ ಮನಸ್ಸಿನಲ್ಲಿ ಸ್ಥಿರಗೊಳಿಸಿಕೊಂಡು ಬಳಿಕ ಭಗವಂತನಿಗೆ ಬೆಲೆ ಬಾಳುವ ವಸ್ತ್ರಗಳನ್ನು ಉಡಿಸಿದಂತೆಯೂ ಕಿರೀಟವೇ ಮೊದಲಾದ ಆಭರಣಗಳಿಂದ ಅಲಂಕರಿಸಿದಂತೆಯೂ ಮನಸ್ಸ ಚಿಂತಿಸುತ್ತಿದ್ದ. ದೇವರಿಗೆ ವಸ್ತ್ರಾಲಂಕಾರ ಮಾಡಿದ್ದು ಮುಗಿದ ಬಳಿಕ ಪ್ರಭುಗೆ ಅಡ್ಡ ಬಿದ್ದು ನಮಸ್ಕರಿಸುತ್ತಿದ್ದ. ದೇವರನ್ನು ವಸ್ತ್ರಾಭರಣಗಳಿಂದ ಅಲಂಕರಿಸಿದ ಬಳಿಕ ದೇವಾಲಯವನ್ನು ಹುಡುಗಿ ನಿರ್ಮಲಗೊಳಿಸುತ್ತಿರುವುದಾಗಿ ಆಲೋಚಿಸುತ್ತಿದ್ದ. ದೇವಾಲಯವನ್ನು ಶುಚಿಗೊಳಿಸಿದ ಬಳಿಕ ಅವನೇನು ಮಾಡುತ್ತಿದ್ದ? ತನ್ನಲ್ಲಿ ಚಿನ್ನ ಬೆಳ್ಳಿಗಳಿಂದ ಮಾಡಿದ ಬಿಂದಿಗೆಗಳಿವೆ ಎಂದು ಮನಸ್ಸಿನಲ್ಲಿ ಭಾವಿಸಿ ತಾನು ಆ ಬಿಂದಿಗೆಗಳೊಡನೆ ನದಿಗೆ ಹೋಗಿ ಆ ಬಿಂದಿಗೆಗಳಲ್ಲಿ ಪವಿತ್ರ ಜಲವನ್ನು ತುಂಬಿ ತರುತ್ತಿದ್ದಂತೆ ಭಾವಿಸಿಕೊಳ್ಳುತ್ತಿದ್ದ. ಪವಿತ್ರ ಜಲವನ್ನು ಮೊಗೆದು ತರುತ್ತಿದ್ದುದು ಬರೀ ಗೋದಾವರಿ ನದಿಯಿಂದಷ್ಟೇ ಅಲ್ಲ, ಗಂಗಾ, ಯಮುನಾ, ನರ್ಮದಾ ಹಾಗೂ ಕಾವೇರಿ ನದಿಗಳಿಂದ ಕೂಡ ಪೂಜೆಯ ನೀರನ್ನು ತರುತ್ತಿರುವುದಾಗಿ ಬ್ರಾಹ್ಮಣನು ಮನಸ ಜಪಿಸುತ್ತಿದ್ದ. ಸಾಮಾನ್ಯವಾಗಿ ವೈಷ್ಣವನು ದೇವ ಪೂಜೆ ಸಮಯದಲ್ಲಿ ಈ ಎಲ್ಲಾ ನದಿಗಳಿಂದಲೂ ನೀರು ತಂದಿರುವುದಾಗಿ ಮಂತ್ರ ಹೇಳುತ್ತಾನೆ. ಈ ಬ್ರಾಹ್ಮಣನಾದರೂ ಮಂತ್ರ ಹೇಳುವುದರ ಬದಲಾಗಿ ಆ ಎಲ್ಲಾ ನದಿಗಳಿಂದ ಚಿನ್ನ ಬೆಳ್ಳಿಯ ಬಿಂದಿಗೆಗಳಲ್ಲಿ ತಾನು ನೀರು ತರುತ್ತಿರುವುದಾಗಿಯೂ ಧ್ಯಾನಿಸುತ್ತಿದ್ದ. ಇದಾದ ಬಳಿಕ ಆ ಬ್ರಾಹ್ಮಣನು ದೇವರಿಗರ್ಪಿಸಲು ಹೂವು, ಹಣ್ಣು, ಧೂಪ ಹಾಗೂ ಶ್ರೀಗಂಧ ಚೂರ್ಣವನ್ನು ಸಂಗ್ರಹಿಸಿಟ್ಟುಕೊಂಡುದಾಗಿ ಮನಸ ಚಿಂತಿಸುತ್ತಿದ್ದ.
ಬಳಿಕ ತಾನು ಸಂಗ್ರಹಿಸಿ ತಂದ ಜಲ, ಹೂಗಳು, ಅಗರು ಮುಂತಾದವನ್ನೆಲ್ಲ ದೇವರಿಗೆ ಅರ್ಪಿಸುತ್ತಿದ್ದ. ತರುವಾಯ ಆರತಿ ಬೆಳಗುತ್ತಿದ್ದ. ಹೀಗೆ ಕ್ರಮಾಗತವಾಗಿ ದೇವ ಪೂಜೆಗೆ ಸಂಬಂಧಿಸಿದ ಎಲ್ಲಾ ನಿಯಂತ್ರಕ ತತ್ವಗಳನ್ನು ಪಾಲಿಸುತ್ತಿದ್ದ. ಮೇಲೆ ಹೇಳಿದಂತಹ ಕಾರ್ಯಗಳನ್ನು ಮಾಡುವುದು ಆ ಬ್ರಾಹ್ಮಣನ ನಿತ್ಯದ ಕ್ರಮವಾಯಿತು. ಹೀಗೆ ಬಹು ವರ್ಷಗಳು ಕಳೆದವು. ತಾನು ಹಾಲು ಸಕ್ಕರೆ ಬೆರೆಸಿದ ಪಾಯಸವನ್ನು ತಯಾರಿಸಿದಂತೆಯೂ ಆ ಪಾಯಸವನ್ನು ಭಗವಂತನಿಗೆ ಅರ್ಪಿಸಿದಂತೆಯೂ ಒಂದು ದಿನದ ಧ್ಯಾನದ ಸಮಯದಲ್ಲಿ ಆ ಬ್ರಾಹ್ಮಣನು ಮನಸ್ಸಾ ಚಿಂತಿಸಿದ. ಆ ಬ್ರಾಹ್ಮಣನು ತಯಾರಿಸಿದ ಪಾಯಸವು ಅದೇ ತಾನೇ ತಯಾರಿಸುತ್ತಿದ್ದರಿಂದ ಬಿಸಿಯಾಗಿತ್ತು. ಪಾಯಸವನ್ನು ಬಿಸಿಯಾಗಿರುವಾಗ ಅದನ್ನು ಸೇವಿಸಬಾರದು, ಆರಿದಷ್ಟು ಅದರ ರುಚಿ ಹೆಚ್ಚು. ಹೀಗೆ ಅದೇ ತಾನೇ ತಯಾರಿಸಿದ ಪಾಯಸವು ಭಗವಂತನಿಗೆ ಅರ್ಪಣೆಯಾಗುವಷ್ಟು ಆರಿದೆಯೋ ಇಲ್ಲವೋ ನೋಡಬೇಕೆನಿಸಿತು ಆ ವಿಪ್ರನಿಗೆ. ಹೀಗೆಂದುಕೊಳ್ಳುತ್ತಾ ಆ ವಿಪ್ರನು ಪಾಯಸದ ಪಾತ್ರೆಯ ಮೇಲೆ ಬೆರಳಿಟ್ಟೊಡನೆಯ ಪಾತ್ರೆಯ ಶಾಖದಿಂದಾಗಿ ಅವನ ಬೆರಳು ಸುಟ್ಟು ಹೋಯಿತು. ಹೀಗಾಗಿ ಅವನ ಧ್ಯಾನಕ್ಕೆ ಭಂಗ ಒದಗಿತು. ಆದರೆ ಅವನು ತನ್ನ ಬೆರಳನ್ನು ನೋಡಿದಾಗ ಅದು ವಾಸ್ತವವಾಗಿ ಸುಟ್ಟಿರುವುದನ್ನು ಕಂಡು ಮತ್ತು ಇದು ಹೇಗಾಯಿತು ಎಂಬ ವಿಸ್ಮಯ ಆ ಬ್ರಾಹ್ಮಣನನ್ನು ಆವರಿಸಿಕೊಂಡಿತು. ಬಿಸಿಯಾದ ಪಾಯಸವಿದ್ದ ಪಾತ್ರೆಯನ್ನು ಮುಟ್ಟಿದಂತೆ ಸುಮ್ಮನೆ ಧ್ಯಾನಿಸಿದ ಮಾತ್ರಕ್ಕೆ ಅವನು ಬೆರಳು ವಾಸ್ತವವಾಗಿ ಸುಟ್ಟು ಹೋಗಬಹುದೆಂದು ಆ ಬ್ರಾಹ್ಮಣನು ಆಲೋಚಿಸಿರಲಿಲ್ಲ. ಬ್ರಾಹ್ಮಣನು ಈ ಘಟನೆಯನ್ನು ಕುರಿತು ಆಲೋಚಿಸಿದ ಹೊತ್ತಿನಲ್ಲಿ ವೈಕುಂಠದಲ್ಲಿ ಐಶ್ವರ್ಯ ದೇವತೆ ಲಕ್ಷ್ಮಿಯೊಡನೆ ಕುಳಿತಿದ್ದ ನಾರಾಯಣನು ತನ್ನಲ್ಲಿಯೇ ನುಸುನಕ್ಕನು. ಪ್ರಭು ಸೇವಾ ತತ್ಪರಳಾಗಿದ್ದ ಭಾಗ್ಯ ದೇವತೆ ಲಕ್ಷ್ಮಿ ಹಾಗೂ ಇತರ ಭಾಗ್ಯ ದೇವತೆಯರು ಭಗವಂತನನ್ನು ನಕ್ಕದನೆಂದು ಕೇಳಿದರು. ಅವರ ಪ್ರಶ್ನೆಗೆ ಪ್ರಭು ಉತ್ತರ ನೀಡಲಿಲ್ಲ. ಅದಕ್ಕೆ ಬದಲಾಗಿ ಬ್ರಾಹ್ಮಣನು ತನ್ನಲ್ಲಿಗೆ ಬರಬೇಕೆಂದು ಹೇಳಿ ಕಳಿಸಿದ. ವೈಕುಂಠ ಲೋಕದಿಂದ ಹೊರಟ ಒಂದು ವಿಮಾನವು ಆ ಕೂಡಲೇ ಬ್ರಾಹ್ಮಣನನ್ನು ನಾರಾಯಣಿದ್ದ ಸ್ಥಾನಕ್ಕೆ ಕರೆತಂದಿತು. ಹೀಗೆ ಆ ಬ್ರಾಹ್ಮಣನು ಲಕ್ಷ್ಮೀ ನಾರಾಯಣರ ಸಮ್ಮುಖದಲ್ಲಿದ್ದಾಗ ಭಗವಂತನನ್ನು ನೋಡಿದನೆಲ್ಲ ವಿವರಿಸಿ ಹೇಳಿದ. ಆ ವಿಪ್ರನಿಗಾದರೂ ಭಗವಂತ ಹಾಗೂ ಅವನ ಸಹಸ್ರಹ ಲಕ್ಷ್ಮೀರ ಸಾನ್ನಿಧ್ಯದಲ್ಲಿ ವೈಕುಂಠದಲ್ಲಿ ಶಾಶ್ವತವಾಗಿ ನೆಲೆಸಿರುವ ಭಾಗ್ಯ ಲಭಿಸಿತು. ಭಗವಂತನು ತನ್ನ ಧಾಮದಲ್ಲಿದ್ದರೂ ಹೇಗೆ ಸರ್ವವ್ಯಾಪಿಯೂ ಆಗಿರುತ್ತಾನೆ ಎಂಬುದನ್ನು ಈ ಪ್ರಸಂಗವು ತೋರಿಸಿಕೊಡುತ್ತದೆ. ಪ್ರಭು ವೈಕುಂಠದಲ್ಲಿದ್ದನಾದರೂ ಸದಾ ಪ್ರಭು ಧ್ಯಾನ ಮಗ್ನನಾಗಿದ್ದ ಆ ಬ್ರಾಹ್ಮಣರ ಹೃದಯ ಸಸ್ತನಾಗಿಯೂ ಇದ್ದ. ಹೀಗೆ ಧ್ಯಾನ ರೂಪದಲ್ಲಿ ಆಗಲಿ ನಾವು ಭಗವಂತನ ನಿರ್ಧಾರ್ಪಿಸುವ ನೈವೇದ್ಯ ಪದಾರ್ಥಗಳನ್ನು ಕೂಡ ಅವನು ಸ್ವೀಕರಿಸುತ್ತಾನೆ ಮತ್ತು ಧ್ಯಾನ ಕ್ರಿಯೆಯು ಅಪೇಕ್ಷಿತ ಫಲವನ್ನು ಸಾಧಿಸಿಕೊಡುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್ ಪ್ರಭು, ತುಂಬಾ ಸ್ಪಷ್ಟವಾಗಿ ಓದಿದ್ರಿ. ಸೊ ನಾವು ನಮ್ಮ ಒಂದು ಅನುಭವದ ಪ್ರಕಾರ ಈ ಭೌತಿಕ ಜಗತ್ತಿನಲ್ಲಿ ನೋಡ್ತೇವೆ, ಇದು ವಿಶ್ವಾಸ ಇಲ್ಲದ ಜಗತ್ತು. ಯಾರಿಗೂ ಕೂಡ ಭಗವಂತನ ಇದ್ದಾನೆ ಅನ್ನೋ ವಿಶ್ವಾಸ ಇಲ್ಲ. ತಮ್ಮ ಒಂದು ಹೊಟ್ಟೆಪಾಡಿಗೆ, ತಮ್ಮ ಒಂದು ಕಷ್ಟ ಸುಖಗಳಿಗಾಗಿ ಸ್ವಾರ್ಥದ ದೃಷ್ಟಿಯಿಂದ ಭಗವಂತನ ಒಂದು ಸೇವೆಯನ್ನ, ಪೂಜೆಯನ್ನ ಮಾಡೋದಕ್ಕೆ ಪ್ರಯತ್ನ. ನಿಜವಾಗಿಯೂ ಇದು ಸತ್ಯ ಇದೆ. ಗೋಲೋಕ ಬೃಂದಾವನ, ವೈಕುಂಠ ಲೋಕಗಳು, ಮೇಲಿನ ಊರ್ಧ್ವ ಲೋಕಗಳು, ಭೂಲೋಕವನ್ನ ನಾವು ನೋಡ್ತಾ ಇದ್ದೇವೆ, ಕೆಳಗಿನ ಲೋಕಗಳು ಕೂಡ ಇವೆ. ಇದು ಭಗವಂತನ ಭಗವಂತ ಹೇಳಿದುದು ಮತ್ತು ಭಗವಂತನಿಂದ ಬಂದಿದ್ದು. ಇದು ಭಗವಂತ ಸಂಕಲನ ಮಾಡಿದ್ದು. ವೇದೈಶ್ಚ ಸರ್ವೇ ಅಹಮೇವ ವೇದ್ಯೋ ವೇದಾಂತ ಕೃತ್ ವೇದವಿತ್ ಏವ ಚಾಹಂ. ಭಗವಂತ ಹೇಳ್ತಾನೆ, ನಾನು ವೇದಗಳನ್ನ ತಿಳ್ಕೊಂಡವನು, ನನ್ನಿಂದ ವೇದಗಳು ಸಂಕಲಿತವಾಗಿವೆ. ಹೇಗೆ ಭಗವಂತ ಶಾಶ್ವತ, ಹೇಗೆ ಭಗವಂತ ಜ್ಞಾನಪೂರ್ಣ, ಭಗವಂತ ಆನಂದಮಯ, ಭಗವಂತನು ಯಾವಾಗ್ಲೂ ಇರ್ತಾನೆ, ಅದೇ ರೀತಿ ವೇದಶಾಸ್ತ್ರಗಳು ಯಾವಾಗ್ಲೂ ಇರ್ತವೆ. ಇಂಥ ದಿವಸ ಇದ್ದು ಇಂಥ ದಿವಸ ಇರೋದಿಲ್ಲ ಅನ್ನೋದಿಲ್ಲ.
ಆದ್ದರಿಂದ ಈ 18 ಪುರಾಣಗಳು, ಉಪನಿಷತ್ತುಗಳು, 4 ವೇದಗಳು, ಇವುಗಳ ಆಧಾರಿತ ಇತರ ಗ್ರಂಥಗಳು ಸೊ ಯಾವಾಗಲೂ ಇರ್ತವೆ. ಗ್ರಂಥಗಳ ರೂಪದಲ್ಲಿ ಕಲಿಯುಗದಲ್ಲಿ ನಮಗೆ ಸಿಗ್ತಾ ಇರಬಹುದು, ಆದರೆ ವಿವಿಧ ಯುಗಗಳಲ್ಲಿ ಈ ಜ್ಞಾನ ಯಾವಾಗಲೂ ಇರ್ತದೆ. ಭಗವಂತ ಧರ್ಮವನ್ನ ಸ್ಥಾಪಿಸುವುದಕ್ಕಾಗಿ ಪುನಃ ಪುನಃ ಇಲ್ಲಿ ಅನೇಕ ಅವತಾರಗಳನ್ನು ತೆಗೆದು ಸೊ ಯಾರು ಭಗವಂತನ ಶ್ರವಣ, ಕೀರ್ತನ, ಸ್ಮರಣೆ ಎಲ್ಲಿ ತೊಡಗ್ತಾರೆ, ಕ್ರಮೇಣವಾಗಿ ಇದನ್ನ ಅರ್ಥ ಮಾಡ್ಕೊತಾರೆ. ಆದ್ರೆ ಯಾರು ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢ ನಾನು ಪಶ್ಚಂತಿ ಜ್ಞಾನ ಚಕ್ಷುಷ. ಜೀವ ಕೆಲವೊಂದ್ಸತಿ ಊರ್ಧ್ವಲೋಕಗಳಿಗೆ ಹೋಗ್ತಾನೆ, ಕೆಲವೊಂದ್ಸತಿ ಅಧೋಲೋಕಗಳಿಗೆ ಹೋಗ್ತಾನೆ, ಕೆಲವೊಂದ್ಸತಿ ಈ ಭೂಲೋಕದಲ್ಲೇ ಇರ್ತಾನೆ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ. 3 ಕಡೆ ಏನಂತಂದ್ರೆ ಈ ಗುಣಗಳ ಫಲಿತ ಫಲವನ್ನ ತಮೋ ಗುಣ, ರಜೋಗುಣ, ಸತ್ವಗುಣ ಇವುಗಳ ಒಂದು ಪ್ರಭಾವದಲ್ಲಿ ಇಂದ್ರಿಯ ತೃಪ್ತಿಯನ್ನ ಪಡಿತಾ ಇರ್ತಾನೆ, ಅಥವಾ ಇಂದ್ರಿಯ ಪೋಷಣೆಯನ್ನ ಮಾಡ್ಕೊತಾ ಇರ್ತಾನೆ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢ ನಾನು ಪಶ್ಚಂತಿ ಜ್ಞಾನ ಚಕ್ಷುಷ. ಮೂಢನಾದವನು ಇದನ್ನ ನೋಡೋದಿಲ್ಲ, ಆದರೆ ಯಾರು ಜ್ಞಾನ ಚಕ್ಷುಗಳಿದ್ದಾರೋ ಅವರು ಇದನ್ನ ನೋಡ್ತಾರೆ. ಸೊ ಆದ್ದರಿಂದ ಈ ಶ್ರವಣ, ಕೀರ್ತನ ಮತ್ತು ಸ್ಮರಣೆ ಏನಿದೆ, ಇವು 3 ವೆರಿ ಪವರ್ಫುಲ್ ಭಕ್ತಿ ಪ್ರಕ್ರಿಯೆ. ಈಗ ನಾವು ನೋಡಿದ್ದೀವಿ, ಗೋದಾವರಿ ತಟದಲ್ಲಿರುವ ಬ್ರಾಹ್ಮಣ ಧ್ಯಾನದ ಮೂಲಕ ಶ್ರೀ ಲಕ್ಷ್ಮೀನಾರಾಯಣರಿರುವ ವೈಕುಂಠ ಲೋಕವನ್ನ ಸೇರ್ತ. ನಮ್ಮೆಲ್ಲರಿಗೂ ಕೂಡ ಇದು ಸಾಧ್ಯ ಇದೆ, ಆದರೆ ನಾವು ಪ್ರಸ್ತುತವಾಗಿ ಆ ಒಂದು ನಮ್ಮ ವಿಶ್ವಾಸವನ್ನ ದೃಢ ಮಾಡ್ಕೊಳ್ಬೇಕು. ಅದು ಹೇಗೆ ಸಾಧ್ಯ? ಶಾಸ್ತ್ರಗಳನ್ನ ಅಭ್ಯಾಸ ಮಾಡೋದು, ಆ ವಿಧಿ ನಿಯಮಗಳನ್ನ ಪಾಲಿಸಿ ಭಕ್ತಿ ಸೇವೆಯಲ್ಲಿ ಮುಂದುವರಿಬೇಕು. ಸೊ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಇವತ್ತಿಗೆ ಇಲ್ಲಿಗೆ ನಾವು ಎಂಡ್ ಮಾಡೋಣ. ಮುಂದಿನ ಬುಧವಾರ ನಾವು ಮತ್ತೆ ಕ್ಲಾಸ್ ಅನ್ನ ತೆಗೆದುಕೊಳ್ಳೋಣ. ನಮ್ಗೆ ಅನ್ಸುತ್ತೆ ಮುಂದಿನ ಬುಧವಾರ, ಗುರುವಾರ, ಶುಕ್ರವಾರ ಅಥವಾ ಇನ್ನು 1 ಅಧ್ಯಾಯ ಮಾತ್ರ ಇರೋದು. ಇನ್ನು 2 ಅಧ್ಯಾಯಗಳಿದ್ದಾವೆ, ಚಿಕ್ಕವಿದ್ದಾವೆ. ಅವನ ನಮ್ಗೆ ಸಾಧ್ಯ ಆದರೆ 3 ದಿವಸದಲ್ಲಿ ಮುಗಿಸ್. ಆಮೇಲೆ ಹಿಸ್ ಗ್ರೇಸ್ ಗಿರಿಧರ ಶ್ಯಾಮ್ ಪ್ರಭುಜಿ ಅವ್ರಿಗೆ ನಾನು ಹ್ಯಾಂಡ್ ಓವರ್ ಮಾಡ್ತೇನೆ. ಅವರು ಮುಂದಿನ ಕ್ಲಾಸ್ಗಳನ್ನ 6 ಅಧ್ಯಾಯಗಳನ್ನ ಹೊರತು. ಸೊ ಏನಾದರೂ ಪ್ರಶ್ನೆ ಇದೆನಾ ಈ ಒಂದು ಸ್ಮರಣೆ ಮತ್ತು ಧ್ಯಾನದಲ್ಲಿ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಸ್ ಪ್ರಭುಜಿ, ಧ್ರುವ ಮಹಾರಾಜನಿಗೆ ನಾರದ ಮುನಿಗಳು ಮಂತ್ರ ದೀಕ್ಷೆ ಕೊಟ್ರು, ಮತ್ತೆ ಅಷ್ಟಾಂಗ ಯೋಗ ಹೇಳ್ಕೊಟ್ರು, ಮತ್ತೆ ಭಗವಂತನ ರೂಪ ಹೇಳಿದ್ರು, ಯಾವ ತರ ಭಗವಂತ ಕಾಣಿಸ್ಕೊಳ್ತಾನೆ ಅಂತ, ನಾರಾಯಣನ ರೂಪ. ಇದನ್ನೆಲ್ಲ ಅವನು ಆ ಜಪಾನು ಸೇಮ್ ಟೈಮ್ ಅದೇ ಸೇಮ್ ಇದರಲ್ಲಿ ಜಪ ಮತ್ತೆ ಸ್ಮರಣೆ ಮತ್ತೆ ಧ್ಯಾನ ಈ 3 ಹೇಗೆ ಅವನ್ಗೆ ಯಾವಾಗ ಹೇಗೆ ಮಾಡಕ್ಕಾಯ್ತು ಪ್ರಭುಜಿ? ಸೊ ಧ್ರುವ ಮಹಾರಾಜನ ಬಗ್ಗೆ ಹೇಳೋದಾದ್ರೆ, ಧ್ರುವ ಮಹಾರಾಜ ಅವನ ಗುರುಗಳ ಆದೇಶದಂತೆ ಪ್ರತಿ ತಿಂಗಳಿನಲ್ಲಿ ಅವನು ಹೇಗೆ ತನ್ನನ್ನು ತಾನು ಶುದ್ಧೀಕರಿಸಿಕೊಂಡು ಧ್ಯಾನ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಟ್ರು. ಅಂದ್ರೆ ಭಗವಂತನ ನವಂ ನಮೋ ಭಗವತೆ ವಾಸುದೇವಾಯ ಶತಸಾಕ್ಷರ ಮಂತ್ರ ಏನಿದೆಯಲ್ಲ, ಅದನ್ನ ಅವನು ಕೇಳ್ತಾ
ಹೀಗೆ ಒಂದಕ್ಕೊಂದು ಇದು ಲಿಂಕ್ಡ್ ಇದೆ. ಯಾವಾಗ ನಾವು ಶ್ರವಣ ಮಾಡ್ತೇವೆ, ಕ್ರಮೇಣವಾಗಿ ನಮಗೆ ಭಗವಂತನ ರೂಪದ, ಭಗವಂತನ ಗುಣಗಳ, ಭಗವಂತನ ಲೀಲೆಗಳ ಸ್ಮರಣೆ ಆಗೋದು. ಹೇಗೆ ನಾವು ಹೆಚ್ಚು ಹೆಚ್ಚು ಭಗವಂತನ ನಾಮದ ಮೇಲೆ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ತೇವೋ ಹಾಗೆ ನಮಗೆ ಇನ್ನೂ ಹೆಚ್ಚು ಗಾಢವಾದ ಧ್ಯಾನವನ್ನು ಮಾಡುವಂತಹ ಅವಕಾಶ ನಮಗೆ ಸಿಗ್ತದೆ. ನೀವು ನೋಡ್ಬಹುದು, ಯಾವಾಗ ಧ್ರುವ ಮಹಾರಾಜನಿಗೆ ನಾರಾಯಣ ಪ್ರತ್ಯಕ್ಷನಾದ, ಒಳಗಡೆ ಅವನು ಇಷ್ಟೊಂದು ಗಾಢವಾಗಿ ಭಗವಂತನ ಒಂದು ಧ್ಯಾನದಲ್ಲಿ ಕುಳಿತಿದ್ದ ಅಂತಂದ್ರೆ ಅವನಿಗೆ ಹೊರಗಿನ ಜಗತ್ತಿನಲ್ಲಿ ಏನಾಗ್ತದೆ ಅಂತ ಅನ್ನೋದು ಗೊತ್ತಾಗ್ತಾ ಇದ್ದಿಲ್ಲ. ಸ್ವಯಂ ನಾರಾಯಣ ಬಂದು ಅವನ ಮುಂದೆ ಎದುರುಗಡೆ ನಿಂತರೂ ಕೂಡ ಅವನಿಗೆ ಅದರ ಪರಿವೇ ಇಲ್ಲ. ಸ್ವಯಂ ಭಗವಂತ ಏನಿದ್ದಾನೆ, ಅವನು ಧ್ಯಾನದಲ್ಲಿ ಕೇಂದ್ರೀಕೃತವಾದ ತನ್ನ ಮನಸ್ಸನ್ನ ತೆಗೆದು ಹಾಕೋದಕ್ಕೆ ಸ್ವಯಂ ಭಗವಂತ ತನ್ನ ಒಂದು ಉಪಸ್ಥಿತಿಯನ್ನ ಅಲ್ಲಿಂದ ವಾಪಸ್ ತೆಗೆದುಕೊಂಡ. ಅವಾಗ ಅವನು ಗಲಿಬಿಲಿಗೊಂಡ, ಅಯ್ಯೋಯ್ಯೋ ಏನಾಯ್ತು, ನನ್ನ ಧ್ಯಾನ ತಪ್ಪು ಬಿಡ್ತು, ಎಲ್ಲಿ ಹೋಯ್ತು, ಎಂತಹ ಒಂದು ಲಾಸು. ಆಗ ತಕ್ಷಣ ಭಗವಂತ ಕಣ್ ತೆಗೆದಾಗ ಭಗವಂತ ಸೊ ಆದ್ದರಿಂದ ಈ ಶ್ರವಣ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಯಾವಾಗ ಆ ಶ್ರವಣ ದಶೆ ಗಟ್ಟಿ ಆಗ್ತಾ ಹೋಗ್ತದೆ, ಕ್ರಮೇಣ ನಾವು ಭಗವಂತನ ರೂಪ, ಭಗವಂತನ ಗುಣ, ಭಗವಂತನ ಲೀಲೆಗಳನ್ನ ಸ್ಮರಿಸೋದಕ್ಕೆ, ನೋಡೋದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಮೊಟ್ಟ ಮೊದಲಿಗೆ ಶ್ರವಣ, ಅದಾದ ನಂತರ ಸ್ಮರಣೆ ಅಥವಾ ಸ್ಮರಣೆ ಅಥವಾ ಧ್ಯಾನ. ಸರಿನಾ ಪ್ರಭು? ಎಸ್ ಪ್ರಭು, ಥ್ಯಾಂಕ್ ಯು ಪ್ರಭು. ಥ್ಯಾಂಕ್ ಯು. ಸೊ ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆ? ಓಕೆ, ಯಾವುದೂ ಪ್ರಶ್ನೆ ಇಲ್ಲ ಅಂತಂದ್ರೆ ನಾವು ಕನ್ಕ್ಲೂಡ್ ಮಾಡೋಣ. ಎಲ್ಲರಿಗೂ ಒಪ್ಪಿಗೆನ ಕನ್ಕ್ಲೂಡ್ ಮಾಡ್ಬಿಡೋಣ. ಶುಕ್ರವಾರ, ಮುಂದಿನ ಬುಧವಾರ ನಾವು ಮುಂದಿನ ಭಾಗವನ್ನ ತೆಗೆದುಕೊಳ್ಳೋಣ. ಎಲ್ಲ ಭಕ್ತರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ಅನಂತ ಕೋಟಿ ವೈಷ್ಣವ. ಜಯ ಹರೇ ಕೃಷ್ಣ. ಹರೇ ಕೃಷ್ಣ. ನಾನು ಏನ್ ಮಾಡ್ತೀನಿ ಪ್ರಭು. ಎಸ್, ಹರೇ ಕೃಷ್ಣ.